ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ರೆಸಿಪಿಲಿ ನಾನು ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಳೆಗಾಲದಲ್ಲಿ ಅಥವಾ ಸಂಜೆ ಕಾಫಿ ಜೊತೆ ಟೀ ಜೊತೆ ಈ ಅವಲಕ್ಕಿ ಒಗ್ಗರಣೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಾಫಿ ಕೂಡ ಕುಡಿಯೋದಕ್ಕೂ ಒಂದು ಒಳ್ಳೆ ಮೂಡ್ ಇರುತ್ತೆ. ಹಾಗಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಅವಲಕ್ಕಿ ಒಗ್ಗರಣೆನ ಮಾಡೋದು ಹೇಗೆ ಅಂತ ನೋಡೋಣ. ಈ ಅವಲಕ್ಕಿ ಒಗ್ಗರಣೆನ ಮಾಡಲು ನಾವು ಮನೆಯಲ್ಲೇ ಇರೋಂಥ ಐಟಮ್ಗಳನ್ನ ಯೂಸ್ ಮಾಡಿ ಮಾಡ್ಬೋದು. ನಾವು ಯಾವುದೇ ಐಟಮ್ಗಳನ್ನೂ ಕೂಡ ಹೊರಗಡೆ ತಂದು ಮಾಡೋಂಥ ಅವಶ್ಯಕತೆನೇ ಇರಲ್ಲ. ಸೊ ಹಾಗಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಮನೆಯಲ್ಲಿರೋಂಥ ಐಟಮ್ಗಳನ್ನ ಯೂಸ್ ಮಾಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಅವಲಕ್ಕಿ ಒಗ್ಗರಣೆ ಮಾಡಲು ಒಂದು ಮೀಡಿಯಮ್ ಸೈಜಲ್ಲಿ 1 ಕಪ್ ಫುಲ್ ಅವಲಕ್ಕಿ, 1/4 ಕಪ್ಪು ಕಡಲೆ, 1/4 ಕಪ್ಪು ಶೇಂಗಾ ಬೀಜ, ಹಾಗೆ 1/4 ಕಪ್ಪಷ್ಟು ಒಣ ಕೊಬ್ಬರಿನಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 8ರಿಂದ 10 ಮೆಣಸಿನಕಾಯಿ, ಒಂದು 3ರಿಂದ 4 ಕರಿಬೇವು, ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು. ನಾನಿಲ್ಲಿ ನುಗ್ಗೆ ಸೊಪ್ಪು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ನುಗ್ಗೆ ಸೊಪ್ಪು ಮನೆಯಲ್ಲಿ ಇತ್ತು. ಸೊ ನುಗ್ಗೆ ಸೊಪ್ಪನ್ನು ಕೂಡ ಐರನ್ ರಿಚ್ ಡಯಟ್ ಆಗಿರೋದ್ರಿಂದ ಫುಡ್ಡಲ್ಲಿ ಸೇರಿಸೋ ತಪ್ಪೇನಿಲ್ಲ. ಹಾಗಾಗಿ ಮನೇಲಿ ಇತ್ತಲ್ಲ ಅಂತ ನಾನು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಯೂಸ್ ಮಾಡ್ಬೋದು, ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಕಾಯಿಸೋದಕ್ಕೆ ಇಟ್ಕೊಳ್ಳೋಣ. ಎಣ್ಣೆನ ಫುಲ್ ಜಾಸ್ತಿಯಾಗಿ ಕಾಯಿಸಬೇಕು. ನಾನಿಲ್ಲಿ ಸ್ವಲ್ಪ ಮಾತ್ರ ಎಣ್ಣೆನ ಯೂಸ್ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಒಂದ್ಸರಿ ಕರೆದಿರೋಂಥ ಎಣ್ಣೆ ಅಥವಾ ಈ ಯೂಸ್ ಮಾಡಿರೋಂಥ ಎಣ್ಣೆನ ಮತ್ತೆ ಯಾವುದೇ ಅಡುಗೆ ಕೂಡ ಬಳಸೋದಿಲ್ಲ. ಎಣ್ಣೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಮಾತ್ರ ಯೂಸ್ ಮಾಡಿದ್ದೀನಿ. ನಾವೇನು ಐಟಮ್ ತೊಗೊಂಡಿದ್ವಿ ಎಲ್ಲದನ್ನು ಕೂಡ ಒಂದೊಂದಾಗೇ ಕರಿತಾ ಹೋಗೋಣ. ಎಣ್ಣೆ ಎಷ್ಟು ಕಾಯಿಸ್ಬೇಕಪ್ಪ ಅಂತಂದರೆ, ಈಗ ಅವಲಕ್ಕಿ ಹಾಕಿದ ತಕ್ಷಣ ಅವಲಕ್ಕಿ ಮೇಲೆ ಬರಬೇಕು, ಆ ರೇಂಜಲ್ಲಿ ನಾವು ಎಣ್ಣೆನ ಕಾಯಿಸ್ಬೇಕು. ತೊಗೊಂಡಿರೋಂಥ ಎಲ್ಲ ಐಟಮ್ಗಳನ್ನ ಒಂದೊಂದಾಗೆ ಫ್ರೈ ಮಾಡ್ಕೊತಾ ಹೋಗೋಣ. ಫಸ್ಟು ಅವಲಕ್ಕಿನ ಹಾಕಿ ಹೀಗೆ ಕರ್ಕೋಬೇಕು. ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಕರಿಬೇಕು. ಅಷ್ಟು ಅವಲಕ್ಕಿನೂ ಒಂದೇ ಸರಿ ಹಾಕಿ ಕರಿಬಾರ್ದು, ಆಗ ಚೆನ್ನಾಗಿ ಬರೋದಿಲ್ಲ. ಮತ್ತು ನಾನಿಲ್ಲಿ ಎಣ್ಣೆನೂ ಕೂಡ ಸ್ವಲ್ಪ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ನಾನೀಗ ಸ್ಟೈನರ್ನ ಯೂಸ್ ಮಾಡಿಬಿಟ್ಟು ಕರ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಷ್ಟು ಅವಲಕ್ಕಿ ಇಲ್ಲಿ ಇಷ್ಟು ಅವಲಕ್ಕಿ ಆಗಿದೆ. ಒಂದು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ಆಗಿದೆ. ಈಗ ನಾವೀಗ ತೊಗೊಂಡಿರೋಂಥ ಎಲ್ಲ ಐಟಮ್, ಕಡಲೆ ಇರ್ಬೋದು, ಶೇಂಗಾ ಬೀಜ ಇರ್ಬೋದು, ಎಲ್ಲದನ್ನು ಕೂಡ ಒಂದೊಂದಾಗೇ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡು ಮಾಡೋದ್ರಿಂದ ಬೇಗನೆ ಸೀದೋಗಿಬಿಡುತ್ತೆ, ಹಾಗೆ ಮತ್ತು ಕ್ರಿಸ್ಪಿನೆಸ್ಸು ಬರೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನೀವು ಬೇಕು ಅಂದರೆ ನಿಮಗೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಒಂದೇ ಸರಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಾನು ಬೇಡ ಅಂತ ಎಣ್ಣೆ ಯೂಸ್ ಮಾಡಲ್ಲ ಅಂತ ಸ್ವಲ್ಪ ಸ್ವಲ್ಪನೇ ಬಳಸ್ತೀನಿ. ಹಾಗೆ ಕೊಬ್ಬರಿನೂ ಕೂಡ ಫ್ರೈ ಮಾಡ್ಕೋಬೇಕು. ಈ ಕೊಬ್ಬರಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ನಾವು ಹುರ್ಕೋಬೇಕು. ಯಾಕೆಂದರೆ ಈ ಕೊಬ್ಬರಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಅದು ಕೊಬ್ಬರಿದು ಟೇಸ್ಟ್ ಮತ್ತು ಕ್ರಿಸ್ಪಿನೆಸ್ಸು ಟೇಸ್ಟ್ ಗೊತ್ತಾಗೋದು. ಸೊ ಹಾಗಾಗಿ ಇಷ್ಟು ಕಲರ್ ಬರೋವರೆಗೂ ಕೂಡ ನಾವು ಕೊಬ್ಬರಿನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಒಣಮೆಣಸಿನ್ಕಾಯಿನೂ ಕೂಡ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಕರಿಬೇವು ಮತ್ತು ಏನು ತೊಗೊಂಡಿರೋಂತಹ ನುಗ್ಗೆ ಸೊಪ್ಪಿನ ಎಲೆ ಇದೆ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಅದನ್ನು ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ. ಸೊ ಹಾಗಾಗಿ ದೂರದಿಂದ ನಿಂತ್ಕೊಂಡೇ ಹಾಕಿಬಿಡು. ಇಲ್ಲಾಂದರೆ ತೊಳ್ಕೊಂಡು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಆದಮೇಲೆ ನಾನು ಫೈನಲಿ ಏನಾದರೂ ಮನೇಲಿ ಡ್ರೈ ಫ್ರೂಟ್ಸ್ ಇದ್ದರೆ ಸೇರಿಸೋಣ ಅಂತ ಅಂದ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಮನೇಲಿ ಇರಲಿಲ್ಲ. ಸೊ ಹಾಗಾಗಿ ದ್ರಾಕ್ಷಿ ಒಂದೇ ಇತ್ತು ಅಂತ ಹೇಳ್ಬಿಟ್ಟು ದ್ರಾಕ್ಷಿನ ಯೂಸ್ ಮಾಡಿ. ನೀವು ಬೇಕು ಅಂದರೆ ಮನೇಲಿ ವಾಲ್ನಟ್ ಇರ್ಬೋದು, ಆಲ್ಮಂಡ್ ಇರ್ಬೋದು, ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ಆ್ಯಡ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಅಷ್ಟು ಎಣ್ಣೆಯಲ್ಲಿ ಇಷ್ಟು ಎಣ್ಣೆ ಸ್ವಲ್ಪ ಮಾತ್ರ ಎಣ್ಣೆ ತೊಗೊಂಡಿದ್ದೆ. ಯಾಕೆಂದರೆ ಸ್ಟೈನರ್ ಯೂಸ್ ಮಾಡಿರೋದ್ರಿಂದ ಎಣ್ಣೆ ಜಾಸ್ತಿ ತೊಗೊಂಡಿಲ್ಲ. ಇದೆಲ್ಲದನ್ನು ಕೂಡ ಕರ್ಕೊಂಡಿರೋಂಥ ಐಟಮ್ಗಳೇನಿದೆ ಎಲ್ಲದನ್ನು ಕೂಡ ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ಒಂದು 1/4 ಗಂಟೆ ತಣ್ಣಗಾಗಲಿಕ್ಕೆ ಬಿಡಿ. ನೆಕ್ಸ್ಟ್ ಎಲ್ಲದನ್ನು ಕೂಡ ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಇರ್ಬೋದು ಅಥವಾ ಸಂಜೆ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾವಿಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಎಲ್ಲದೂ ತಣ್ಣಗೆ ಆದಮೇಲೆ ನಾವು ಸೇರಿಸ್ಕೋಬೇಕು. ಎಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ಹೀಗೆ ಎಲ್ಲದನ್ನು ಕೂಡ ಲಾಸ್ಟಿಗೆ ಫೈನಲಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ ಅಥವಾ ಸಂಜೆ ಕಾಫಿ ಟೀ ಜೊತೆ ನೀವೇ ಟ್ರೈ ಮಾಡಿ. ಹಾಗೆ ಒಮ್ಮೆ ಟ್ರೈ ಮಾಡಿದ ಮೇಲೆ ಟೇಸ್ಟ್ ಯಾವ ರೀತಿ ಬಂತು ಅಂತ ಒಮ್ಮೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.